ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ಳೋಣ. ಇವಾಗ ನಾಳೆಯಿಂದ ಕೂಡ ಸಪ್ಲಿಮೆಂಟ್ರಿ ಆ್ಯಂಡ್ ಅದೇ ರೀತಿಯಾಗಿ ಆ್ಯಸ್ ಯೂಶ್ವಲ್ ಸಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದ್ದಾವೆ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ. ಓಕೆ, ನನ್ನ ಯಥ ಪ್ರಕಾರ ಎಕ್ಸಾಮ್ ಹಿಂದಿನ ದಿನ ನಿಮ್ಗೆ ಏನೇನು ಹೇಳಬೇಕು ಅದನ್ನೆಲ್ಲ ಕೂಡ ಸ್ವಲ್ಪ ಗೈಡ್ ಅನ್ಕೊತಿರೋ ಏನು ಅನ್ಕೊತಿರೋ ಗೊತ್ತಿಲ್ಲ, ಹೇಳ್ತಿದ್ದೀನಿ. ಓಕೆ, ಮೊದಲನೇದಾಗಿ ಎಲ್ಲನೂ ಕೂಡ ಮುಗಿಸ್ಕೊಂಡಿದ್ದೀರ ಅಂತ ಅಂದ್ಕೊತೀನಿ. ಇಲ್ಲಾಂತಂದರೆ ಇವತ್ತು ನೈಟು ಸ್ವಲ್ಪ ನಿದ್ದೆ ಗಡಿ ಏನಾಗಲ್ಲ. ಓಕೆ, ಏನೂ ಆಗಲ್ಲ. ಓಕೆ, 2 to 3 hours ನಿದ್ದೆ ಮಾಡಿ, ಮತ್ತೆ ನಿದ್ದೆ ಅಂದರೆ ಪೂರ ಬೆಳತಾನೆ ಎದ್ದೇಳಬೇಡಿ. ಸೊ ಎಕ್ಸಾಮ್ ಬರೆಯೋಕ್ಕಾದ್ರೂ ಬೇಕು, ಸ್ವಲ್ಪ ಅಟ್ಲೀಸ್ಟ್ ನಿದ್ದೆ ಮಾಡಿ. ಏನಾಗಲ್ಲ ಅಂದ್ರೆ ಯಾರು ಕೂಡ ಓದಿಲ್ಲ ಅನ್ನೋರಿಗೆ ಹೇಳ್ತಿದ್ದೀನಿ ನಾನು. ನಿನಗೆ ಚೆನ್ನಾಗಿ ಓದ್ತಾ ಇದ್ದೀನಿ, ಡೈಲಿ ಓದ್ತಾ ಇದ್ದೆ ನಾನು ಮೊದಲು ಅಂತಂದರೆ ಚೆನ್ನಾಗಿ ಆರಾಮ್ ನಿದ್ದೆ ಮಾಡಿಕೊಂಡು ಎಕ್ಸಾಮ್ ಬರೀರಿ. ಸರಿ, ಓಕೆ, ಮೊದಲದಾಗಿ ಇದನ್ನೇ ಹೇಳಿದ್ದು ನಾನು. ಓಕೆ, ಏನಂತಂದರೆ ಚೆನ್ನಾಗಿ ಓದ್ಕೊರಿ. ಇನ್ನೂ ಕೂಡ 1 ಡೇದಲ್ಲೂ ಕೂಡ ಎಷ್ಟೋ ನೀವು ಕಂಪ್ಲೀಟ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಮೇನ್ ಥಿಂಗ್ಸ್. ಓಕೆ, ಮೇನ್ ಎಕ್ಸಾಮು ಬರೋಕ್ಕಿಂತ ಮುಂಚೆ ನೀವು ಓದ್ತಿರೋ ಬಿಡ್ತಿರೋ ಮೊದಲು ಬಂದುಬಿಟ್ಟು ನಿಮಗೆ ಕೆಲವೊಂದಿಷ್ಟು ಯೂನಿಫಾರ್ಮ್ಸ್ಗಳು ಆಯಿತು, ನಿಮ್ಮದು ID ಕಾರ್ಡ್ ಆಗಿರ್ಬೋದು, ಅಡ್ಮಿಟ್ ಕಾರ್ಡ್. ಓಕೆ, ಅಡ್ಮಿಟ್ ಕಾರ್ಡು, ಪೆನ್ನು ಇವೆಲ್ಲನೂ ಕೂಡ ತೊಗೊಂಡು ಹೋಗ್ರಪ್ಪ. ಓಕೆ, ತೊಗೊಂಡೋಗಿ. ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಬ್ಲ್ಯಾಕ್ ಪೆನ್. ಓಕೆ, ಬ್ಲ್ಯಾಕ್ ಪೆನ್ನೇ ತೊಗೊಂಡೋಗಿ. ಓಕೆ, ಫಸ್ಟ್ ಟೈಮ್ ಸ್ಟೂಡೆಂಟ್ಗೂ ಕೂಡ ಗೊತ್ತಿರಲ್ಲ, ಬ್ಲ್ಯಾಕ್ ಪೆನ್ ತೊಗೊಂಡೋಗಿ. ಓಕೆ, ಯಾಕಂದರೆ ಬೇರೆ ಪೆನ್ನಲ್ಲಿ ಕೆಲವೊಂದು ಟೈಮ್ ಅದು ಏನಾಗ್ತಂದರೆ ಸ್ಕ್ಯಾನ್ ಆಗೋಲ್ಲ, ಮತ್ತು ನಿಮ್ಮದು ಕೆಲವೊಂದು ಟೈಮ್ ಏನಾಗ್ತದೆ ವಿತಿಯಲ್ ರಿಸಲ್ಟ್ ಅಂತ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತು ಮುಂದೆ ಓಡಾಡ್ತೀರ. ಸೊ ಹಂಗಾಗಿ ಬೇಡ. ಫಸ್ಟ್ ಟೈಮ್ ಸ್ಟೂಡೆಂಟ್ ಏನಿದ್ರೆ ನಿಮಗೆ ಫಸ್ಟ್ ಟೈಮ್ ಬರಿತಿದ್ರೆ, ಸೊ ಹಂಗಾಗಿ ಬ್ಲ್ಯಾಕ್ ಪೆನ್ ತೊಗೊಂಡೋಗಿ. ಯಾಕಂದರೆ ಎಕ್ಸಾಮ್ ಹಾಲಲ್ಲಿ ಅದನ್ನೇ ತೊಗೊಂಡು ಬರೀಬೇಕು. ಕೆಲವೊಂದು ಸ್ಟೂಡೆಂಟ್ ಕೇಳಿದ್ರು ಡೈಗ್ರಾಮ್ ಮತ್ತು ಏನಾದರೂ ಪೆನ್ಸಿಲ್ ಏನಾದರೂ ಹಾಕ್ಬೇಕಾ ಬರ್ದಾರ ಅಂತ. ನೋ, ಓಕೆ, ಏನಿಲ್ಲ, ಅದೇ ಪೆನ್ನಲ್ಲಿ ಯಾವ ಪೆನ್ನಲ್ಲಿ ಬರಿತಿರ್ತೀರ ಅದೇ ಪೆನ್ನಲ್ಲಿ ಡೈಗ್ರಾಮ್ಸ್ ಹಾಕಬೇಕು. ಓಕೆ, ಇದು ಒಂದು. ನೆಕ್ಸ್ಟು ಇವಾಗ ಎಕ್ಸಾಮ್ ಬರೆಯೋದ್ರ ಬಗ್ಗೆ ಮಾತಾಡೋದಂತಂದರೆ, ನೋಡಿ, ನೀವು ಎಕ್ಸಾಮ್ ಬರಿತಾ ಇರ್ತೀರ, ಡಿಪ್ರೆಷನ್ ಆಗಿಬಿಡಿ. ಓಕೆ, ಅಲ್ಲಿ ಹೋದ ತಕ್ಷಣ ಒಂದು ಉಸಿರು ತೊಗೊಳ್ಳಿ. ಅಂದರೆ ಏದು ಉಸಿರು ಅಂತ ಏನು ತೊಗೊತೀವಿ ಅದು ಒಂದು ಟೈಮ್ ತೊಗೊಂಡು ಬಿಡಿ. ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಓಕೆ, ಮ್ಯಾಟರ್ ಆಗುತ್ತೆ, ತೊಗೊಳ್ಳಿ. ಯಾಕಂದರೆ ಒಂದೇನೋ ರಿಲೀಫ್ ಆಗುತ್ತೆ ಸ್ವಲ್ಪ ಅಂತ. ಓಕೆ, ನೆಕ್ಸ್ಟ್ ಅದಾದ ತಕ್ಷಣ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಂತಂದರೆ, ಸ್ವಲ್ಪ ನಿಮ್ಗೆ ಹೇಳೋದಿಷ್ಟೇ ನಾನು, ಪೇಜಸ್ ಕಡೆ ತುಂಬಿಸೋದ್ರ ಬಗ್ಗೆ ಸ್ವಲ್ಪ ಟೈಮ್ ಕೊಡಿ. ಟೈಮ್ ಮ್ಯಾನೇಜ್ಮೆಂಟ್ ಕೂಡ ನೋಡ್ಕೊರಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಿಮಗೆ 15 ಮಾರ್ಕ್ಸು ಅಥವಾ 10 ಮಾರ್ಕ್ಸಿಗೆ ಕ್ವಶನ್ ಇರ್ತದೆ. ಓಕೆ, ಆ 10 ಮಾರ್ಕ್ಸಿಗೆ ಅಥವಾ 15 ಮಾರ್ಕ್ಸಿಗೆ ಲಾಂಗೆಸ್ಟಿಗೆ ನಾನು ಎಷ್ಟು ಟೈಮ್ ಕೊಡಬೇಕು. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. 10 ಮಾರ್ಕ್ಸ್ ಬರಿತಾ ಇತ್ತಂದರೆ ಒಂದು 25 ಮಿನಿಟ್ಸ್ ಲಾಸ್ಟ್. ಓಕೆ, ಅರ್ಧ ಗಂಟೆ ಅಂತಾರೆ ಎಲ್ಲರೂ, ಬಟ್ ನಾನು 25 ಮಿನಿಟ್ಸ್ ಅಂತ ಅಂತೀನಿ. ಆ 25 ಮಿನಿಟಲ್ಲಿ ನೀವೇನಪ್ಪ ಅಂದರೆ ಆರಾಮ್ಸಾಗಿ ಅದನ್ನ ಮುಗಿಸ್ಕೋಬಹುದು. ಓಕೆ, ಲಾಸ್ಟ್ಗೆ ನೀವು ಎಲ್ಲನೂ ಕೂಡ ಕ್ವಶನ್ಸ್ ಬರೆದಾದ ನಂತರ ಮಿನಿಮಮ್ ಒಂದು 10 to 15 ಮಿನಿಟ್ಸ್ ಉಳಿಸ್ಕೋಬೇಕಾಗ್ತದೆ. ಯಾಕಂತಂದ್ರೆ ಹೇಳ್ತೇನೆ ಅಂತಂದರೆ, ಎಸ್ಪೆಷಲಿ ಫಾರ್ ಫಸ್ಟ್ ಸೆಮ್ ಸ್ಟೂಡೆಂಟಿಗೆ ನಿಮಗೂ ಕೂಡ ಗೊತ್ತಿರಲ್ಲ. ಏನಂತಂದರೆ ನಿಮಗೆ ಅಂದರೆ ಫಸ್ಟ್ಗೆ ಒಂದು ಪೇಜಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಿದ್ದೀನಿ ಅಂತಂದರೆ ಒಂದು ಬಬಲ್ ಸೇಡ್ ಮಾಡೋದಿರ್ತದೆ. ಅದು ವಿತಿನ್ ಟೈಮ್ ಒಳಗೇ ಮಾಡ್ಬೇಕು ಅದನ್ನು. ಸೊ ಹಂಗಾಗಿ ಅದನ್ನ ಎಷ್ಟೋ ಜನ ಬಿಡ್ತಾರೆ. ಇನ್ ಕೇಸ್ ಬಿಟ್ಟರೆ ಏನೂ ಆಗಲ್ಲ ಅಂತಂತಾರೆ, ಬಟ್ ಆ ಥರ ಏನಕ್ಕೆ ಮಾಡ್ಕೊಳಕ್ಕೆ ಹೋಗ್ತೀರ? ಬಿಟ್ಟಿದ್ದೆಲ್ಲ ಕೂಡ ತುಂಬಿಸ್ಕೊಂಬಿಡಿ. ಓಕೆ, ಕೊಟ್ಟಿರ್ತಾರೆ ಅಂದರೆ ನಿಮ್ಮ ಕೆಲಸ ಅದು ಮಾಡಬೇಕು, ಮಾಡಿರಿ. ಆ್ಯಂಡ್ ನೇಮು ಮತ್ತು ಸಬ್ಜೆಕ್ಟ್ ಅದೆಲ್ಲ ಬರೆಯುವಾಗ ಕರೆಕ್ಟಾಗಿ ಬರಿಬೇಕು. ಮೇನಾಗಿ ನೀವೇನಂತಂದರೆ ಅಲ್ಲಿ ಮೇನ್ ಬರೆಯೋಕ್ಕಾಗಿದ್ದೆ ನೀವು ಬಂದುಬಿಟ್ಟು ನಿಮ್ಮ ರಿಜಿಸ್ಟರ್ ನಂಬರ್ ಬರಿಬೇಕು ಮೇನು. ಆ್ಯಂಡ್ ಅಂದರೆ ಕ್ವಶನ್ ಪೇಪರ್ ಒಂದು QR ಕೋಡ್ ಕೊಟ್ಟಿರ್ತಾರೆ. ಆ QR ಕೋಡ್ ಕೆಳಗಡೆ ಒಂದು ನಂಬರ್ ಇರ್ತದೆ. ಆ ಕೋಡು ಮತ್ತು QR ಕೋಡ್ ಕರೆಕ್ಟಾಗಿ ಬರೀರಿ. ಯಾಕಂದರೆ ಅದೇ ನಿಮ್ಮದು ಎಕ್ಸಾಮ್ ಪೇಪರ್ದು ಥಿಂಕ್. ಅಂದರೆ ನಾಳೆ ನಿಮ್ಗೆ ಕಾಪಿ ತರಿಸೋದಾಯ್ತು ಏನಾದರೂ ಕೂಡ ಅದೇ ಇರ್ತದೆ. ನಿನ್ನ ಕೇಸ್ ಆನ್ಸರ್ ಕೋಡ್ ಬುಕ್ಲೆಟ್ ನಂಬರ್ ಏನಾದರೂ ತಪ್ಪು ಬರೋಕ್ಕೆ ಬರೆದಿದ್ರೆ ನಿಮ್ಮದು ಓವರಾಲ್ ಎಲ್ಲನೂ ಕೂಡ ರಾಂಗ್ ಆಗ್ತದೆ. ಸೊ ಹಂಗಾಗಿ ಸ್ವಲ್ಪ ಹುಷಾರು. ಓಕೆ, ನಿಮ್ಗೆ ಅರ್ಧ ಗಂಟೆ ಮುಂಚಿತವಾಗಿನೇ ಏನು ಮಾಡ್ತಾರೆ ಅಂತಂದರೆ ನಿಮ್ಗೆ ಆನ್ಸರ್ ಪೇಪರ್ ಕೊಡ್ತಾರೆ. ಆ ಒಂದು ಅರ್ಧ ಗಂಟೆಲಿ ಏನೇನೆಲ್ಲ ಮಾಡ್ಬೋದು ಎಲ್ಲನೂ ಕೂಡ ಟೀಚರ್ಸ್ ಕೂಡ ಹೇಳ್ತಾ ಇರ್ತಾರೆ. ನೀವು ಅವಸರವಾಗಿ ಏನು ಕೂಡ ತುಂಬಕ್ಕೆ ಹೋಗ್ಬಿಟ್ರೆ ಅರ್ಧ ಗಂಟೆ ಟೈಮ್ ಇರ್ತದೆ. ಆರಾಮ್ಸೆಗೆ ಕೂತು ಒಂದು ಏನಾಗ ಗೊತ್ತಿಲ್ಲ ಅಂದರೂ ಕೂಡ ಒಂದು ಟೈಮ್ ಕೇಳಿ. ಓಕೆ, ನಿಮ್ಮ ಟೀಚರ್ಸ್ ಸರ್ ಇದು ಗೊತ್ತಿಲ್ಲ ಅಂತಂದರೆ ನಾಚಿಕೆ ಬಿಟ್ಟು ಕೇಳಿ, ಏನಾಗಲ್ಲ. ಯಾಕಂದರೆ ಇದು ಎಕ್ಸಾಮ್. ಓಕೆ, ಯಾವುದೇ ಕಾಂಜಿ ಪಿಂಜಿ ನೀವು ಇಂಟರ್ನಲ್ ಬರಿತಾ ಇಲ್ಲ, ಯಾವುದೋ ಒಂದು ಅಂದರೆ ಪ್ರಿಪ್ರೇಟ್ರಿ ಬರುತ್ತಲ್ಲ, ಮೇನ್ ಎಕ್ಸಾಮ ಬರಿತಿದ್ರೆ ಒಂದು ಟೈಮ್ ಗೊತ್ತಿಲ್ಲ ಅಂದರೂ ಕೂಡ ಎಕ್ಸಾಮ್ ಅಲ್ಲಿ ಇರ್ತದೆ. ಏನು ತಲೆ ಕೆಡ್ಸೋಕೆ ಬಿಡ್ರಿ. ಟೀಚರ್ಸ್ ಇರೋದು ಯಾವುದಕ್ಕಲ್ಲಿ ಒಂದು ಅರ್ಧ ಗಂಟೆ ಕೊಟ್ಟಿರ್ತಾರೆ, ಕರೆಕ್ಟಾಗಿ ತುಂಬಿಸ್ಕೊಡಿ. ಮೇನ್ ಇದು ಹೇಳಬೇಕು, ಹೇಳಿದೆ. ಓಕೆ, ನೆಕ್ಸ್ಟ್ ಆದ ತಕ್ಷಣ ನಿಮಗೆ ಆನ್ಸರ್ ಬರೆಯೋದ್ರ ಬಗ್ಗೆ ಹೇಳಿದೆ. ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದೆ. ನಿಮಗೆ 15 ನಿಮಿಷ ಹೇಳಿದೆ. ಇದಕ್ಕೆ ಅಂದರೆ ಲಾಸ್ಟಿಗೆ ನಿಮಗೆ ಕೊನೆಗೆ ಆನ್ಸರ್ ಬರೆದಾದ ನಂತರ ಓಕೆ ಡಿಸೈನಿಂಗ್ ವೇದಲ್ಲಿ ನಿಮಗೆ ಆನ್ಸರ್ ರಿಪ್ರೆಸೆಂಟೇಷನ್ ಮಾಡಿ ಅಂತ ಹೇಳ್ತೀನಿ ನಾನು ಯಾವಾಗಲೂ. ಓಕೆ, ಯಾಕೆಂತಂದರೆ 15ರಿಂದ 20 ನಿಮಿಷ ಈ ರೀತಿ ಟೈಮ್ ಕೊಟ್ಟಾಗ ಅಂಡರ್ಲೈನ್ ಮಾಡೋದಂತ ಇರ್ತವೆ. ಓಕೆ, ಕೆಲವೊಂದಿಷ್ಟು ಹೆಡ್ಲೈನ್ ಬರೆದಿರ್ತಾರೆ. ಹೆಡ್ಲೈನ್ಸ್ಗಳಿಗೆ ಹಾಗೆ ಬಿಟ್ಟಿರ್ತಾರೆ, ಬಟ್ ಚೆನ್ನಾಗಿ ಅಂದರೆ ಬರೆದಿರ್ತಾರೆ, ಬಟ್ ಕಾಣ್ತಿರಲ್ಲ, ಅಂದರೆ ಡೋಮಿನೆಂಟಾಗಿ ಕಾಣ್ತಿರಲ್ಲ. ಅಂಥ ಒಂದು ಪಾಯಿಂಟ್ಸ್ಗಳನ್ನು ಸ್ವಲ್ಪ ರೌಂಡ್ಸ್ ಮಾಡೋದಾಗಿರ್ಬೋದು, ಅಥವಾ ಕೆಳಗಡೆ ಅಂಡರ್ಲೈನ್ ಮಾಡೋದಾಗಿರ್ಬೋದು, ಸ್ವಲ್ಪ ಅಂದರೆ ಸ್ವಲ್ಪ ದಪ್ಪನಾಗಿ ಮಾಡೋದಾರ್ಥ. ಈ ರೀತಿ ಮಾಡಿದಾಗ ನಾಳೆ ನಿಮ್ಗೆ ಏನಾದರೂ ಅಂದರೆ ಇವ್ಯಾಲ್ಯೂಯೇಟ್ರಿಗೆ ಏನಂತಂದರೆ ಚೆನ್ನಾಗಿ ಅನ್ಸುತ್ತೆ, ಆರಾಮಾಗಿ ಜಾಸ್ತಿ ಓದೋಕ್ಕೆ ಹೋಗೋಲ್ಲ, ಆರಾಮ್ಸಾಗಿ ಮಾರ್ಕ್ಸ್ ಕೊಡ್ತಾರೆ. ಆ್ಯಂಡ್ ಮೇನ್ ಥಿಂಗ್ಸ್ ಬಂದುಬಿಟ್ಟು ಫಸ್ಟ್ ಕ್ವಶನ್. ಓಕೆ, ಫಸ್ಟ್ ಕ್ವಶನ್ಸ್ಗೆ ಆನ್ಸರ್ ಬರೀತಾರಲ್ಲ ಅದು ಇಂಪಾರ್ಟೆಂಟ್. ಯಾಕಂದರೆ ಫಸ್ಟ್ ಕ್ವಶನ್ಸ್ಗೆ ಆನ್ಸರ್ ಬರಿತಾ ಇದ್ರೆ ಅಂತಂದರೆ ಆ ಒಂದು ಆನ್ಸರ್ ಮೇಲೆ ಇಡೀ ಆನ್ಸರ್ ಬುಕ್ಲೆಟ್ ಡಿಫೆಂಡ್ ಆಗಿರ್ತದೆ. ಯಾರಿಗೆ? ಇವ್ಯಾಲ್ಯೂಯೇಟರ್ಗೆ. ಒಂದೇ ಕ್ವಶನ್ ಅವ್ರಿಗೆ ಏನಾದರೂ ಇವ್ಯಾಲ್ಯೂಯೇಟರ್ಗೆ ಚೆನ್ನಾಗಿ ಅನಿಸ್ತಂದರೆ ಆಟೋಮೆಟಿಕ್ ಆಗಲಿ ಎಲ್ಲನೂ ಕೂಡ ಚೆನ್ನಾಗಾಗುತ್ತೆ ಸ್ಕೋರ್ ನಿಮ್ಮದು. ಓಕೆ, ಆ್ಯಂಡ್ ಸಾಧ್ಯದಷ್ಟು ಸ್ಪೀಡಾಗಿ ಬರೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಎಕ್ಸಾಮಲ್ಲಿ ಹೋದ ತಕ್ಷಣ ಏನಪ್ಪ ಅಂದರೆ ಎಲ್ಲನೂ ಕೂಡ ಮರ್ತು ಹೋಗಿ ಟ್ರೈ ಮಾಡಿ, ಮರ್ತು ಹೋಗಿಬಿಡ್ತೀರ ಆಲ್ಮೋಸ್ಟು.
ಸೊ ಹಂಗೆ ಅನ್ಸುತ್ತೆ ನಿಮ್ಗೆ ಗೊತ್ತಿರ್ಬೇಕು, ಎಕ್ಸ್ಪೀರಿಯನ್ಸ್ ಆಗಿರ್ತದೆ ಈಗಾಗಲೇ 3rd ಸೆಮ್ 5th ಸೆಮ್ಗೆ ಎಕ್ಸಾಮಲ್ಲಿ ಕೂತ ತಕ್ಷಣ ಎಷ್ಟೊಂದು ಕ್ವಶನ್ಸ್ಗಳು ಗೊತ್ತಿರೋರು ಕೂಡ ಹೋಗಿಬಿಡ್ತಾವೆ. ಸೊ ಹಂಗೆ ಆ ರೀತಿ ಆಗ್ತದೆ. ಗೊತ್ತಿರೋ ಆನ್ಸರ್ ಅಂತ ಸ್ಪೀಡ್ ಬರೀರಿ, ಯಾಕಂದ್ರೆ ಸ್ವಲ್ಪ ರಿಮೈಂಡ್ ಆಗ್ತಾ ಹೋಗ್ತದೆ. ಬರೋ ಟೈಮ್ ಒಳಗೆ ಬರೆಯೋದ್ರು ಸ್ವಲ್ಪ ಗ್ಯಾಪ್ ಬಿಟ್ಟು ಮುಂದೆ ಹೋಗ್ರಿ, ಮತ್ತೆ ವಾಪಸ್ ಬರ್ರಿ. ಆ್ಯಂಡ್ ಅದು ಒಂದು ನೆನ್ಪಿಟ್ಕೋಬೇಕು, ಅವ್ರು ಕ್ವಶನ್ಸ್ ಅಳಕ್ಕೆ ಕೊಟ್ಟಿರ್ತಾರೆ. ಈಗ 3rd ಸೆಮ್ 5th ಸೆಮ್ ಮೇ ಬಿ ನಿಮಗೆ ಕ್ವಶನ್ಸ್ ಕೊಟ್ಟಿರೋದು ಅಳಿಸಿ ಮತ್ತೆ ವಾಪಸ್ ಬರೋಕ್ಕೆ ಮಾಡ್ತಾರೆ ಅನ್ಸುತ್ತೆ, ಯಾಕಂದರೆ ನಿಮಗೆ 15 ಮಾರ್ಕ್ಸ್ ಎಲ್ಲ ಬರೋ ಕಾರಣ. ಬಟ್ ಫಸ್ಟ್ ಸೆಮಿಸ್ಟರ್ ಹುಡುಗರಿಗೆ ಏನಪ್ಪ ಆಗುತ್ತಂದ್ರೆ ನಿಮಗೆ 10 ಮಾರ್ಕ್ಸ್ ಇದ್ದಾವೆ ಸದ್ಯಕ್ಕೆ. ಓಕೆ, 10 ಮಾರ್ಕ್ಸ್ ಇರೋ ಕಾರಣ ಬುಕ್ಲೆಟಲ್ಲೇ ಕ್ವಶನ್ಸ್ ಕೊಟ್ಟಿರ್ತಾರೆ. ಓಕೆ, ಬುಕ್ಲೆಟಲ್ಲೇ ಕ್ವಶನ್ಸ್ ಕೊಟ್ಟಿರೋ ಕಾರಣ ಆ ಕ್ವಶನ್ ನಂಬರ್ಗೆ ಆ ಒಂದು ಕ್ವಶನ್ ನಂಬರ್ ಅಂದರೆ ಕ್ವಶನ್ ಪೇಪರ್ ಕ್ವಶನ್ ನಂಬರ್ಗೆ ಬುಕ್ಲೆಟಲ್ಲಿ ಕ್ವಶನ್ ನಂಬರ್ ಹಾಕಿರ್ತಾರೆ, ಅಲ್ಲೇ ಆನ್ಸರ್ ಬರೀಬೇಕು. ಓಕೆ, ನೆನ್ಪಿಡ್ಕೋಬೇಕು. ಅಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಕ್ವಶನ್ಗೆ ನೀವು ಆನ್ಸರ್ ಬರೀರಿ ಅಂತ ಹೇಳೋದು. ಓಕೆ, ನಾಳೆ ಯಾಕಂದರೆ ಸ್ಕ್ಯಾನ್ ಆಗುವಾಗ ನಿಮ್ದು ಯಾವುದೇ ರೀತಿಯಾಗಿ ತೊಂದರೆ ಆಗೋಲ್ಲ. ಓಕೆ, ಇವಾಲ್ಯೂಟರ್ ಕೂಡ ಈಸಿ ಆಗುತ್ತೆ. ಆ್ಯಂಡ್ ಇನ್ನೂ ಒಂದೇನಪ್ಪ ಅಂದರೆ ಮೇನ್ ಥಿಂಗ್ಸ್ ಹೇಳಬೇಕು, ಇವಾಲ್ಯೂಟರಿಗೆ ಕೊಡೋದೇ 4 ನಿಮಿಷ. ಅವ್ರು ಏನಂತ ನೋಡ್ತಾರೆ, ನೀವು ಮೇನಾಗಿ ನೋಡೋದೇ ಹೆಡ್ಲೈನ್ಸ್. ಪದೇ ಹೇಳೋದು ಹೆಡ್ಲೈನ್ಸ್ಗಳು ಏನು ಮಾಡ್ಬೇಕಂದ್ರೆ ಕಾಂಟ್ರಾಸ್ಟ್ ಆಗಿ ಕಾಣೋಂಗೆ ಬರೀರಿ. ಈಗ ತಾನೇ ಹೇಳಿದ್ನಲ್ಲ, ನನಗೆ ಸ್ವಲ್ಪ ಡಿಸೈನಿಂಗ್. ಫಾರ್ ಎಕ್ಸಾಂಪಲ್ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. 4 ಪಾಯಿಂಟ್ಸ್ ಇದ್ದವಪ್ಪ. ಓಕೆ, 4 ಪಾಯಿಂಟ್ಸ್ ಇತ್ತಂತಂದ್ರೆ ಈ ರೀತಿ ಹಾಕಿ 4 ಪಾಯಿಂಟ್ ಮಾಡಿರಿ. 3 ಪಾಯಿಂಟ್ ಇತ್ತಂದ್ರೆ ತ್ರಿಭುಜ ಹಾಕ್ರಿ. ಅಂದ್ರೆ ನಾವು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅಂದರೆ ಎಷ್ಟೆಷ್ಟು ಪಾಯಿಂಟ್ಸ್ ಇರುತ್ತೆ, ಒಂದು 2 ಪಾಯಿಂಟ್ ಇತ್ತಂದ್ರೆ ಹಿಂಗೆ ಹಾಕ್ರಿ, ಅಂದ್ರೆ 2 ಪಾಯಿಂಟ್ ಆಗ್ತವೆ. ಅಥವಾ ಇನ್ನೂ ಕೂಡ ಎಷ್ಟೊಂದು ವೆರೈಟಿ ವೇದಾಗ ಬರೋಕೆ ಅನ್ಸುತ್ತೆ, ವೆರೈಟಿ ಬರೋಕ್ಕೆ ಟ್ರೈ ಮಾಡಿ. ಓಕೆ, ಇದೆಲ್ಲ ಆದ ನಂತರ ಹುಡುಗರು ಏನಪ್ಪ ಅಂತಂದರೆ, ಒಂದು ನಿಮಗೆ ಇಲ್ಲಿ ಹೇಳೋದೇನಂತಂದರೆ ಟೈಮ್ ಅವರು ಬೇಗನೆ ಹೋಗ್ರಿ. ಯಾಕಂತಂದ್ರೆ ಲೇಟ್ ಆಗುತ್ತೆ. ಕೆಲವೊಂದಿಷ್ಟು ಹುಡುಗರು ಬಿಫೋರ್ ಅರ್ಧ ಗಂಟೆ ಮುಂಚೆಗೆ ಬರಬೇಕಂತ ಹೇಳ್ತಾರೆ. ಆ ಟೈಮ್ ಒಳಗಡೆನೇ ಹೋಗಿ, ಯಾಕಂತಂದರೆ ಅಲ್ಲಿ ಕೆಲವೊಂದಿಷ್ಟು ಏನಾದರೂ ಚೇಂಜಸ್ ಮಾಡೋ ಸಾಧ್ಯತೆ ಇರ್ತವೆ. ಸೊ ಹಂಗಂದ್ರೆ ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ ಕಡೆಯಿಂದ ಆಗ್ತಾನೆ. ಓಕೆ, ಕ್ವಶನ್ ಪೇಪರ್ ಕೊಡೋಕ್ಕಿಂತ ಮುಂಚೆಗೆ ಕೆಲವೊಂದಿಷ್ಟು ಅಂದರೆ ಟೀಚರ್ಸ್ಗೆ ಕಾಲೇಜ್ಗೆ ಏನಾಗ್ತಂದರೆ ಸೆಂಟರ್ಗಳಿಗೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಹೋಗ್ತವೆ. ಚೇಂಜಸ್ ಆದಾಗ ಸ್ಟೂಡೆಂಟ್ಸ್ಗೆ ಮತ್ತೆ ಅಲ್ಲಿ ಎಕ್ಸಾಮಲ್ಲಿ ಕುಂತಾಗ ಗಾಬರಿ ಆಗೋ ಬದಲು ಮೊದಲೇ ಗೊತ್ತಾಗಿದ್ರೆ ಈಜಿ. ಅಂದರೆ ಕೆಲವೊಂದು ಟೈಮ್ ಹೇಳ್ತಾ ಇದ್ದೀನಿ. ಸೊ ಹಂಗಾಗಿ ಹೋಗಿ, ಯಾಕಂದ್ರೆ ನಮಗೆ ಆಗಿದ್ದು ಉಂಟು, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಆ್ಯಂಡ್ ಇನ್ನೂ ಒಂದು MCQ ಕೆಲವೊಂದಿಷ್ಟು ಭಾಳಷ್ಟು ಜನ ನೋಡ್ದಂಗೆ MCQ ಸಾಧ್ಯ ಆದಷ್ಟು ಕರೆಕ್ಟ್ ಹಾಕೋಕ್ಕೆ ಟ್ರೈ ಮಾಡಿರಿ. ಯಾಕಂತಂದರೆ ಒಂದು ಸ್ವಲ್ಪ ವೇಟ್ ಮಾಡಿ, ನಿಮಗೆ ಗೊತ್ತಿರ್ಬೋದು ಏನೇನೆಲ್ಲ ಹಾಕ್ತದೆ ಎಕ್ಸಾಮಲ್ಲಿ. ಸ್ವಲ್ಪ ವೇಟ್ ಮಾಡಿ, ಲಾಸ್ಟ್ ಮಿನಿಟಲ್ಲಿ ಕೂಡ ಹಾಕ್ಬೋದು. ಅದನ್ನು ನಾನು ಏನೇ ಕೇಳ್ತಿದ್ದೇನೆ ಅಂತ ನಿಮ್ಗೆ ಗೊತ್ತಿರ್ತದೆ. MCQ ಲಾಸ್ಟಿಗೆ ಹಾಕಿರಿ ಅಂತಂದು ಗೊತ್ತಿರ್ತೀವಿ, ಅದಕ್ಕೆ ಹೇಳ್ತಾ ಇದ್ದೀನಿ ಅದು. ಸರಿ, ಇದಿಷ್ಟು ಆದ ತಕ್ಷಣ ಆ್ಯಂಡ್ ಕೊನೆಗೆ ಓಕೆ ಎಲ್ಲನೂ ಕೂಡ ಬರೆದ್ರೂ ಕೂಡ ಟೈಮ್ ಅವ್ರು ಇಸ್ಕೊಳ್ತಾರೆ. ಓಕೆ, ಆ ಎಕ್ಸಾಮ್ಗಿಂತ ಮುಂಚೆಗೆ ನೀವು ಹೊರಗಡೆ ಹೋಗ್ಕೋಬೇಡಿ. ಇದು ಒಂದು ಸ್ವಲ್ಪ ಶಿಸ್ತು ಕಲ್ಕೋರು. ಯಾಕಂದರೆ ಇದು ಎಕ್ಸಾಮ್ ಇದು. ಓಕೆ, ಯಾವುದೇ ರೀತಿಯಾಗಿ ಬಂದುಬಿಟ್ಟು ನಾರ್ಮಲ್ ಎಕ್ಸಾಮ್ ಬರೀತಲ್ಲ, ಮೇನ್ ಎಕ್ಸಾಮ್ ಬರೀತಿದ್ರೆ ಅವ್ರದ್ದು ಡಿಸಿಪ್ಲಿನ್ ಇರಲಿ, ಎಲ್ಲ ಮುಗಿಯೋರ್ಗೂ ಕೂಡ ಇರಲಿ. ಮುಗಿದಾದ ತಕ್ಷಣವೇ ಹೊರಗೆ ಹೋಗ್ರಿ. ಸರಿ, ಆ್ಯಂಡ್ ಕೊನೆಯದಾಗಿ ಹೇಳ್ತಾ ಇದ್ದಿಲ್ಲ. ಸೊ ಸಾಧ್ಯ ಆದ ತಕ್ಷಣ ಇವತ್ತು ನೈಟು ನಿಮ್ಮ ಗ್ರೂಪ್ ಜೊತೆ ಡಿಸ್ಕಷನ್ ಮಾಡ್ತಿರೋ, ಏನು ಪದೇ ರಿವಿಷನ್ ಮಾಡ್ತಿರೋ, ಎಷ್ಟು ಟೈಮ್ ಓದ್ಕೊಂಡ್ರೂ ಕಡಿಮೆನೇ ಓದ್ಕೊಳ್ಳಿ. ಆ್ಯಂಡ್ ನಾಳೆ ಯಾರೆಲ್ಲ ಎಕ್ಸಾಮ್ ಬರೋಕ್ಕೆ ಹೋಗ್ತಿದ್ದಾರೆ ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಓಕೆ, ಎಲ್ಲರಿಗೂ ಒಳ್ಳೇದಾಗುತ್ತೆ, ಹೊರಿಬೇಡ. ಓಕೆ, ಎಲ್ಲರೂ ಕೂಡ ಚೆನ್ನಾಗಾಗ್ತದೆ, ಎಕ್ಸಾಮ್ ಕೂಡ ಚೆನ್ನಾಗಾಗ್ತದೆ. ಈ ಸರ್ತಿ ಕೂಡ ಕ್ವಶನ್ ಪೇಪರ್ ಅಷ್ಟೇನು ಅಂದರೆ ನಾರ್ಮಲಾಗೆ ತೆಗಿತಾ ಇದ್ದಾರೆ, ಹೊರಿಬೇಡ. ಆರಾಮ್ಸಾಗಿ ನಾಳೆ ಎಕ್ಸಾಮ್ ಮುಗಿಸ್ಕೊಂಬರ್ರಿ. ನಿಮ್ಗೆ ಕೆಲವೊಂದಿಷ್ಟು MCQ ಕ್ವಶನ್ಸ್ಗಳು ಅದು ಬಂದ ತಕ್ಷಣ ಡಿಸ್ಕಸ್ ಮಾಡೋಣ, ಏನೇನಾಗಿರ್ತವೆ ಒಂದು 5 ನಿಮಿಷದಲ್ಲಿ ಹೇಳ್ತೀನಿ. ಹಲವರಿಗೂ ಚೆನ್ನಾಗಿ ನೋಡ್ತಾರೆ. ಸದ್ಯಕ್ಕಂತೂ ಇದಿಷ್ಟು ಹೇಳ್ಬೇಕು ಅಂತ, ಯಾಕಂದರೆ ಆ್ಯಸ್ ಎ ಪಾರ್ಟ್ ಆಫ್ ಯೂಟ್ಯೂಬ್ ಮಾಡ್ತಾಯಿರ್ತೀವಿ ಅಂತಂದರೆ ನರ್ಸಿಂಗ್ ಇನ್ ಕನ್ನಡದಲ್ಲಿ ಹೇಳಬೇಕಿತ್ತು, ಹೇಳ್ದಂಗೆ ಇಷ್ಟು ಫಾಲೋ ಮಾಡಿರಿ. ಓಕೆ, ಮೇನಾಗಿ ಪದೇ ಪರ್ಸೆಂಟ್ ಹುಡುಗರಿಗೆ ಸ್ವಲ್ಪ ಚೆನ್ನಾಗಿ ಬರೀರಿ. ಕ್ವಾಲಿಟಿಗಿಂತಲೂ ಕ್ವಾಂಟಿಟಿ ಇಂಪಾರ್ಟೆಂಟು. ನೆನ್ಪಿಡ್ಕೋರಿ, ಕ್ವಾಂಟಿಟಿ ಜಾಸ್ತಿ ಪೇಜಸ್ ಬರೆದ್ರೆ ಮಾತ್ರ ನೀವು ಪಾಸ್ ಆಗ್ತೀರಾ. ನೀವು ಎಷ್ಟು ಚೆನ್ನಾಗಿ ಬರೆದ್ರೂ ಕೂಡ ನೀವು ಪೇಜಸ್ ತುಂಬಿಸಿ ಬಂದಿಲ್ಲ ಅಂತಂದರೆ ಫೇಲ್ ಆಗ್ತಾರೆ. ಇದೊಂದು ತಲೆಯಲ್ಲಿ ಇಟ್ಕೊಂಡು ಹೋಗ್ಬಿಡಿ. ಓಕೆ, ಆ್ಯಂಡ್ ಕ್ವಾಂಟಿಟಿ ಜೊತೆಗೆ ಕ್ವಾಲಿಟಿನೂ ಕೂಡ ಬರುತ್ತಂದರೆ ನೀವು ಕಾಲೇಜ್ಗೆ ಟಾಪು, ಯೂನಿವರ್ಸಿಟಿ ಕೂಡ ಟಾಪ್ ಬರೋ ಚಾನ್ಸಸ್ ಇರ್ತದೆ. ಇದಿಷ್ಟು ಹೇಳಿ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಎಲ್ಲರೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.